ಮಾತನ್ನು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅವರು ನನ್ನ ಫೋನ್ ಮಾಡಿ ಕರೆದು ಮಂತ್ರಿ ಸ್ಥಾನವನ್ನು ಸತ್ಯ ನೆನಪು ಮಾಡ್ಕೊಳ್ತೀವಿ. ಇದ್ರ ಬಗ್ಗೆ ಯಾವಾಗ ಪೆಟ್ಟ ಆಗ್ತದೋ ಅವಾಗಲೇ ಗೊತ್ತಾಗೋದು ಎಲ್ಲಿ ನಮಗೆ ಗೌರವ ಇತ್ತು ಅಂತಕ್ಕಂಥದ್ದು, ಎಲ್ಲಿ ನೋವಾದಾಗ ಏನು ಅನ್ಕೋತೀವಿ ಬೇರೆ ವಿಶಾಲ ಅಂತ ನಾವು ಭಾವಿಸ್ಕೋತೀವಿ. ಇರ್ತಕ್ಕಂಥ ಕಡೆನಲ್ಲೇ ನಾವು ಹೋರಾಟ ಮಾಡಿ ಅಲ್ಲಿ ನಾವು ಬೆಳೀತಕ್ಕಂಥದ್ದು ವಾಸ್ತವ, ಮತ್ತೆ ಅದು ನಮ್ಗೆ ಅನುಕೂಲತೆ ಆಗ್ತದೆ. ಅದನ್ನು ಬಿಟ್ಟು ನಾವು ಬೇರೆ ಕಡೆ ಇಲ್ಲ ನನಗೆ ಸಿಗ್ತದೆ ಅಂತ ಹೋದ್ರೆ ಈ ಥರ ಪರಿಸ್ಥಿತಿಗಳು ಎದುರಾದಾಗ ಆ ನೋವು ಅವಾಗ ಅರ್ಥ ಆಗ್ತದೆ. ಅದು ಇವತ್ತು ಸನ್ಮಾನ್ಯ ಗುಬ್ಬಿ ಶಾಸಕರಾದಂಥ ಶ್ರೀನಿವಾಸ್ ಅವರಿಗೆ ಹಾಗೆ ಅನುಭವ ಆಗಿದೆ ಅಂತ ನಾನು ಭಾವಿಸ್ಕೊತೇನೆ. ನೋಡೋಣ, ಯಾಕೆಂದ್ರೆ ಒಂದು ನಿಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ, ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ರಾಜಕಾರಣಿಗಳಿಗೂ ಬೆಳಿಲಿಕ್ಕೆ, ರಾಜಕಾರಣದಲ್ಲಿ ಬೆಳಿಲಿಕ್ಕೆ ಜನತಾದಳ ಒಂದು ಕಾರ್ಖಾನೆ ಇದ್ದಂಗೆ. ಎಲ್ಲರನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿ ಅಲ್ಲಿ ಮಾಡ್ತಕ್ಕಂಥದ್ದು ದೇವೇಗೌಡರ ಗಡಿನಲ್ಲಿ ಮೊದಲಿಂದನೂ ಕೂಡ ನೋಡಿದ್ದೇವೆ. ಇವತ್ತಿರ್ತಕ್ಕಂಥ ಕಾಂಗ್ರೆಸ್ ಆಡಳಿತದಲ್ಲಿ ಇರ್ತಕ್ಕಂಥ ಹಲವಾರು ಜನ ಶಾಸಕರು, ಮಂತ್ರಿಗಳಿರ್ಬೋದು, ಬಿಜೆಪಿಲೂ ಹಲವಾರು ಜನ ಇರ್ಬೋದು, JDS ಅಲ್ಲಿ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಗರಡಿನಲ್ಲೇ ಪಳಗಿ ಹೋದಂಥವ್ರು. ಬಟ್ ಬೇರೆ ಬೇರೆ ಕಡೆ ಸೇವೆ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಏನಾಗ್ತದೆ, ಈಗಿನ ರಾಜಕಾರಣದಲ್ಲಿ ಯಾರಿಗೂ ಕೂಡ ತಾಳ್ಮೆ ಇಲ್ಲ. ತಾಳ್ಮೆ ಇಲ್ಲದೆ ಇರ್ತಕ್ಕಂಥದ್ದು ಈ ಪರಿಸ್ಥಿತಿಗೆ ಅವರೆಲ್ಲ ಬಂದಿರತಕ್ಕಂಥದ್ದು ನಾವೆಲ್ಲ ಕಣ್ಣಾರ ಕಾಣಬೇಕಾಗ್ತದೆ. ಖಂಡಿತ ಮುಂದಿನ ದಿನಗಳಲ್ಲಿ ಬರ್ಬೋದು ಬಂದ್ರೆ ಅದನ್ನ ನೋಡಿಕೊಂಡು ಅಲ್ಲಿಯ ತಳ ಹಂತದಲ್ಲಿ ಅಲ್ಲಿಯ ಕ್ಷೇತ್ರದ ವಾತಾವರಣ ನೋಡಿಕೊಂಡು ಅದೆಲ್ಲ ಪರಿಸ್ಥಿತಿ ತೀರ್ಮಾನ. ಇದು ರಾಜಕೀಯ ನಿಂತ ನೀರಲ್ಲ, ಇದು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ನಿಂತ ನೀರಲ್ಲ. ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ರಾಜಕಾರಣದಲ್ಲಿ. ಹಾಗಾಗಿ ಖಂಡಿತ ಬದಲಾವಣೆಗಳಾಗ್ತಾ ಇರುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ಸಾಂದರ್ಭಿಕವಾಗಿ ತೀರ್ಮಾನಗಳು ತಗೊಳ್ಳೇಬೇಕಾಗ್ತದೆ. ಗೆಲುವೇ ಮಾನದಂಡ. ಇವತ್ತು ಎಲ್ರಿಗೂ ಕೂಡ ಗೆಲುವೇ ಮಾನದಂಡ ಆಗಿರೋದ್ರಿಂದ ಆ ರೀತಿಯಲ್ಲಿ ಪಕ್ಷಗಳು ಆಲೋಚನೆ ಮಾಡಿ ತೀರ್ಮಾನಗಳು ತಗೊಳ್ತಾರೆ. ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ಒತ್ತಡ ಹಾಕಿದ್ದಾರೆ, ಅವ್ರ ಮನೆಗೆ ಕರೆಸ್ಕೊಂಡಿದ್ದಾರೆ ಹೊರಟ್ಟಿ ಅವ್ರನ್ನ. ರಾಜೀನಾಮೆ ಕೊಡ್ತೀನಿ, 14ನೇ ತಾರೀಕು ಕೊಡ್ತೀನಿ ಅಂತ ಹಿರಿಯ ಮುತ್ಸದಿಗೆ ಇಂಥ ಪರಿಸ್ಥಿತಿ ಬರಬಾರ್ದು. ಯಾಕೆಂದ್ರೆ 9 ಸಲ ಅವರು ವಿಧಾನ ಪರಿಷತ್ ಸದಸ್ಯರಾಗಿ, ಇವತ್ತು 8 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ ಅವರು ಒಳ್ಳೆ ರೀತಿಯಲ್ಲಿ ಕ್ಷೇತ್ರವನ್ನು ಬೆಳೆಸ್ಕೊಂಡು ಹೋಗಿ ಮತ್ತೆ ಎಲ್ಲ ಪಕ್ಷದಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇದು ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡಿದ್ದಂಥವ್ರು ಹೊರಟ್ಟಿ ಅವರು. ಖಂಡಿತ ಅಂತ ಹಿರಿಯ ಮುತ್ಸದಿಗೆ ಈ ಥರ ಪರಿಸ್ಥಿತಿ ಬರಬಾರ್ದಿತ್ತು ಅಂತಕ್ಕಂಥದ್ದು ನನ್ನ ಒಂದು ವಾದ. ಇಲ್ಲ, ನಮ್ದು ನಿಲ್ಬೇಕು. ಯಾಕೆಂದ್ರೆ ಅವ್ರ ಪಕ್ಷದ ತೀರ್ಮಾನ ಇರ್ತದೆ. ಬಟ್ ಅಂತ ಹಿರಿಯವ್ರಿಗೆ ಯಾವ ಥರ ಗೌರವಿಸಬೇಕು ಅದನ್ನ ಮಾಡಿದ್ರೆ ಸಮಾಜ ನೋಡ್ತಾ ಇರುತ್ತೆ ಅಂತ ನನ್ನ ಭಾವನೆ.